ನಮಸ್ತೆ ಎಲ್ಲರಿಗೂ. ಈ ರಾತ್ರಿ ನಾವು ಒಂದು ಟೆರಿಫೈಯಿಂಗ್ ಮಿಸ್ಟ್ರಿ ಬಗ್ಗೆ ಮಾತಾಡ್ತೇವೆ. ಆದರೆ ಇದರ ಬಗ್ಗೆ ಇನ್ನು ಮುಂದಕ್ಕೆ ಯಾರೂ ಕೂಡ ಧೈರ್ಯ ಮಾಡಲಿಕ್ಕಿಲ್ಲ ಇದರ ಬಗ್ಗೆ ವಿಷಯವನ್ನು ಮಾತಾಡಲಿಕ್ಕೆ. ಇವತ್ತು ನಾನು ಅಷ್ಟೇ ಟೆರಿಫೈಯಿಂಗ್ ಆದಂತಹ NH24 ಹೈವೇಯಲ್ಲಿದ್ದಂತಹ ಒಂದು ರೆಸ್ಟೋರೆಂಟ್ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಲಿಕ್ಕಿದ್ದೇನೆ. ಇಲ್ಲಿ ಏನಾಯಿತು, ಅಲ್ಲಿ ಅಲ್ಲಿಯ ಜನ ವಿಟ್ನೆಸ್ ಮಾಡಿದಂತಹ ಸಾಕ್ಷಿಗಳೇನು ಅಂತ. NH24 ಒಂದು ಹೈವೇ ಇದೆ. ಅದು ಡೆಲ್ಲಿ ಮತ್ತು ಹಾರ್ಪುರಿನ ನಡುವಲ್ಲಿದ್ದಂತಹ ಒಂದು ಹೈವೇ. ಈ ಹೈವೇಯ ಒಂದು ನಡುವಲ್ಲಿ ಸೈಡಲ್ಲಿ ನಿಮಗೆ ಒಂದು ರೆಸ್ಟೋರೆಂಟ್ ಸಿಗುತ್ತೆ. ಆ ರೆಸ್ಟೋರೆಂಟಿಗೆ ಹೆಸರೇ ಇಲ್ಲ. ಈ ರೆಸ್ಟೋರೆಂಟ್ 12 ಗಂಟೆ ನಂತರ ರಾತ್ರಿ ಅಲ್ಲಿ ನಿಲ್ಲಿಸುವಂತಹ ಟ್ರಕ್ ಡ್ರೈವರ್ಸ್ನ ಯಾರಿದ್ದಾರ ಅವರು ವಿಟ್ನೆಸ್ ಮಾಡಿದಂತಹ ಸಾಕ್ಷಿಗಳೇನೆಂದರೆ, ಅಲ್ಲಿಯ ಪಾರ್ಕಿಂಗ್ ಲಾಡಿದ್ದು ಲೈಟ್ ಆನ್ ಇರುತ್ತೆ. 12:30 ನಂತರ ಅಲ್ಲಿ ಒಳಗಿನ ಲೈಟ್ ಆನ್ ಆಗುತ್ತೆ. ಚೇರೆಲ್ಲ ಅರೇಂಜ್ ಆದುದು ಕಾಣುತ್ತೆ. ತುಂಬಾ ನೀಟಾದಂತಹ ಹೋಟೆಲ್ ಥರ ಕಾಣುತ್ತೆ. ಹಾಗೂ ಒಂದು ಹುಡುಗಿ ಒಂದು ಕೌಂಟರಲ್ಲಿ ನಿಂತು ಅವರನ್ನು ನೋಡ್ತಿರೋದು ಕಾಣುತ್ತೆ. ಆ್ಯಸ್ ಇಫ್ ಅವರು ಊಟಕ್ಕೆ ಬರುವಂತಹ ಒಂದು ಏನು ಹೇಳ್ತೇವೆ ಆ ಹೊತ್ತನ್ನು ಕಾಯ್ತಿದ್ಲು ಅವಳು. ತುಂಬ ಟ್ರಕ್ ಡ್ರೈವರ್ಸ್ನವರು ಇನ್ನೊಂದು ವಿಟ್ನೆಸ್ ಏನು ಮಾಡಿದ್ದಾರೆ ಅಂದರೆ, ಯಾರೆಲ್ಲ ಒಂದು ಸಲ ಆ ರೆಸ್ಟೋರೆಂಟ್ ಒಳಗೆ ಹೋಗ್ತಾರ ಅವರು ಹೊರಗೆ ಬಂದ ಮೇಲೆ ಅವರಿಗೆ ಹೊಟ್ಟೆ ತುಂಬಿದಷ್ಟು ಫೀಲ್ ಆಗುತ್ತೆ. ಆ್ಯಸ್ ಇಫ್ ಅವ್ರು ಒಳಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಬಂದಾಗೆ ಫೀಲ್ ಆಗುತ್ತೆ. ಇನ್ನೊಂದು ಏನಂದರೆ, ಇದಕ್ಕೆ ಮೊದಲು ಲಾಕ್ ಇತ್ತು. ಲಾಕ್ ಇದ್ದ ಮೇಲೂ ಕೂಡ ಒಳಗಿಂದ ಹುಡುಗಿ ಕಾಣಿಸೋದು ಇದೆಲ್ಲ ತುಂಬ ಸ್ಟ್ರೇಂಜ್ ಫೀಲ್ ಆಗ್ತಾಯಿತ್ತು. ಸಡನ್ ಒಂದು ದಿವಸ ಈ ಹೋಟೆಲ್ ತನ್ನಷ್ಟಕ್ಕೆ ಅನ್ಲಾಕ್ ಆಗುತ್ತೆ. ಬಟ್ ಯಾರೂ ಕೂಡ ಇದರೊಳಗೆ ಡೇರ್ ಮಾಡೋದಿಲ್ಲ ಹೋಗಲಿಕ್ಕೆ. ಬಟ್ ಅದರಲ್ಲಿ ಒಂದೆರಡು ಟ್ರಕ್ ಡ್ರೈವರ್ಸ್ ಯಾರು ಒಳಗೆ ಹೋಗಿದ್ರ ಅವರ ಎಕ್ಸ್ಪೀರಿಯನ್ಸ್ ಮಾಡಿದಂತಹ ವಿಷಯ ಇತ್ತು. ಇನ್ನೊಂದು ಏನಂದರೆ, ಅಲ್ಲಿಯ ಲೋಕಲ್ಸ್ ಹೇಳುವ ಪ್ರಕಾರ ಯಾರಾದರೂ ಹೋಗಿಬಿಟ್ಟು ಅಲ್ಲಿ ಡೋರ್ ನಾಕ್ ಮಾಡಿದರೆ ಒಂದು ಕಿಚನಿಂದ ಒಂದು ಹುಡುಗಿ ಫುಡ್ ಈಸ್ ರೆಡಿ ಅಂತ ಹೇಳುವಂತಹ ಒಂದು ಸೌಂಡ್ ಕೇಳುತ್ತೆ. ಸೊ ಈ ಥರದ ಒಂದು ಮಿಸ್ಟೀರಿಯಸ್ ಟೆರಿಫೈಯಿಂಗ್ ಹೋಟೆಲ್ ಆದಂತಹ NH24 ಹೈವೇಯಲ್ಲಿ ಅನ್ನೇಮ್ಡ್ ಹೋಟೆಲ್, ಇದರ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ನಾವು ತಂದಿದ್ದೇವೆ. ಸೊ ಇದನ್ನು ಲಾಸ್ಟಲ್ಲಿ ಹಾಕ್ತೇನೆ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೇನೆ. ಟಿಲ್ ದೆನ್ ಬಾಯ್.